ನಗರಸಭೆಯಿಂದ ಅನಧಿಕೃತ ಬ್ಯಾನರ್ಗಳ ತೆರವು ಕಾರ್ಯಾಚರಣೆ. ವಿವಿಧ ವೃತ್ತಗಳಲ್ಲಿ ಅಳವಡಿಸಿದ್ದ ಫ್ಲೆಕ್ಸ್, ಬ್ಯಾನರ್, ಕಟೌಟ್ಗಳ ತೆರವು. ಅನುಮತಿ ಪಡೆದ ಬ್ಯಾನರ್ ಅಳವಡಿಸಿದವರಿಗೆ ನಗರಸಭೆ ಶಾಕ್ ನೀಡಿದೆ. ನಗರಸಭೆ ನಿಯಮ ಉಲ್ಲಂಘಿಸಿ ಅಳವಡಿಸಿದ್ದ ಬ್ಯಾನರ್ಗಳ ತೆರವು ಕಾರ್ಯಕ್ರಮ. ವೈಯಕ್ತಿಕ ಹಾಗೂ ಶುಭಾಶಯ ಬ್ಯಾನರ್ಗಳಿಗೂ ಅನುಮತಿ ಕಡ್ಡಾಯ. ಬ್ಯಾನರ್ ಹಾಕುವ ಮುನ್ನ ಪೂರ್ವಾನುಮತಿ ಮತ್ತು ನಿಗದಿತ ಶುಲ್ಕ ಪಾವತಿ ಅಗತ್ಯ. ನಿಯಮ ಪಾಲಿಸುವಂತೆ ನಗರಸಭೆ ಅಧಿಕಾರಿಗಳ ಮನವಿ. ಅನಧಿಕೃತ ಬ್ಯಾನರ್ ಅಳವಡಿಕೆಗೆ ಕಡಿವಾಣ ಹಾಕಲು ನಗರಸಭೆ ಕ್ರಮ ಕೈಗೊಂಡಿದೆ. ಬ್ಯೂರೋ ರಿಪೋರ್ಟ್ ಗಣೇಶ್ ಗದಗ. ಗದಗ ಬಟಿಗೇರಿ ನಗರಸಭೆಯಲ್ಲಿ ಸಾರ್ವಜನಿಕರಿಗೆ ವಿನಂತಿಸುವುದೇನೆಂದರೆ, ಗದಗ ಬಟಿಗೇರಿ ನಗರಸಭೆಯಲ್ಲಿ ವಿವಿಧ ಸರ್ಕಲ್ಗಳಲ್ಲಿ ನಗರಸಭೆಯಿಂದ ಪರವಾನಗಿ ಪಡೆಯದೆ ಅನಧಿಕೃತವಾಗಿ ಫ್ಲೆಕ್ಸ್ ಬ್ಯಾನರ್ಗಳನ್ನು, ಕಟೌಟ್ಗಳನ್ನು, ಫ್ರೇಮ್ಗಳನ್ನು ಹಾಕಿ ಇವರು ಅನಧಿಕೃತವಾಗಿ ಬ್ಯಾನರ್ಗಳನ್ನು ಅಳವಡಿಸಿದ್ದಾರೆ. ಆದರೆ ಸರ್ಕಾರದ ನಿಯಮಾವಳಿ ಪ್ರಕಾರ ಇದು ಉಲ್ಲಂಘನೆ ಮಾಡಿರುತ್ತಾರೆ. ಅದೇ ರೀತಿಯಾಗಿ ಸರ್ಕಾರದ ನಿಯಮಾವಳಿ ಪ್ರಕಾರ ಯಾವುದೇ ಒಂದು ಬ್ಯಾನರನ್ನು ಫ್ಲೆಕ್ಸನ್ನು ಅಳವಡಿಸಬೇಕಾದ್ರೆ ನಗರ ಸ್ಥಳೀಯ ಸಂಸ್ಥೆ ಅಥವಾ ಗದಗ ನಗರಸಭೆಯಿಂದ ಪರವಾನಗಿ ಪಡೆದುಕೊಂಡು ಅದಕ್ಕೆ ಕಟ್ಟಬೇಕಾದಂಥ ಸಂದಾಯವನ್ನು ಪೇಮೆಂಟ್ ಮಾಡಿ ಆಮೇಲೆ ಇವರು ಯಾವುದು ಬ್ಯಾನರ್ಗಳನ್ನು ಅಳವಡಿಸಬೇಕಿತ್ತು. ಆದರೆ ಇವರು ಯಾವುದೇ ರೀತಿ ನಗರಸಭೆಯಿಂದ ಮೇಲಾಧಿಕಾರಿಗಳಿಂದ ಪರವಾನಗಿ ಪಡೆಯದೆ ಇವರು ಅನಧಿಕೃತವಾಗಿ ವಿವಿಧ ಸರ್ಕಲ್ಗಳಲ್ಲಿ ಬ್ಯಾನರ್ ಅಳವಡಿಸಿರುತ್ತಾರೆ. ಆದ್ದರಿಂದ ಇವತ್ತೇ ನಾವು ಮತ್ತು ನಗರಸಭೆ ಸಿಬ್ಬಂದಿಗಳು ಇವತ್ತು ಅನಧಿಕೃತ ಯಾರು ಅಳವಡಿಸಿದರೆ ಅಂಥ ಬ್ಯಾನರ್ಗಳನ್ನು ಇವತ್ತೇ ಕಾರ್ಯಾಚರಣೆಯನ್ನು ಮಾಡಲಾಗಿದೆ ಅಂತೇಳಿ ಸಾರ್ವಜನಿಕರಲ್ಲಿ ವಿನಂತಿ ಮಾಡುತ್ತೇನೆ. ಇನ್ನು ಮುಂದೆ ಯಾವುದೇ ನೀವು ಗದಗ ನಗರಸಭೆಯ ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ವಿನಂತಿಸುವುದೇನೆಂದರೆ, ಆಮೇಲೆ ಯಾವುದೇ ಒಂದು ಸರ್ಕಲ್ಗಳಲ್ಲಿ ಬ್ಯಾನರ್ಗಳನ್ನು ತಮ್ಮ ಒಂದು ಕಾರ್ಯಕ್ರಮ ಬ್ಯಾನರ್ಗಳಾಗಲಿ, ವೈಯಕ್ತಿಕ ಬ್ಯಾನರ್ಗಳನ್ನಾಗಲಿ, ಆಮೇಲೆ ಹಾರ್ದಿಕ ಶುಭಾಶಯಗಳನ್ನು ಬ್ಯಾನರ್ಗಳನ್ನಾಗಲಿ ಅಂತ ವಿವಿಧ ರೀತಿಯ ಬ್ಯಾನರ್ಗಳನ್ನು ಅಳವಡಿಸಬೇಕಾದ್ರೆ ಗದಗ ನಗರಸಭೆಯಿಂದ ಪರವಾನಗಿ ಪಡೆದುಕೊಂಡೇ ಬ್ಯಾನರನ್ನು ಅಳವಡಿಸಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇನೆ. ನಾನು ಕಂದಾಯಾಧಿಕಾರಿ ಗದಗ ನಗರಸಭೆ. ಹೆಸರು ಮಹೇಶ್ ಬೆಳದರಿ.